Dear friends, I welcome you to the line by line discussion of the first lesson, Fundamentals of Computers. This is part 1 and it continues like that. Computers were invented to be an aid to the mankind. ಸೊ ಏನದು ಒಂದು ಟೂಲ್ ಥರ ಯೂಸ್ ಮಾಡೋಕ್ಕೆ, ಒಂದು ಹೆಲ್ಪ್ ಥರ ಅಂತ ಇನ್ವೆಂಟ್ ಮಾಡಿದ್ರು. ಯಾವ ಕ್ಷೇತ್ರದಲ್ಲಿ? ಇನ್ ದ ಫೀಲ್ಡ್ ಆಫ್ ಕ್ಯಾಲ್ಕುಲೇಷನ್ಸ್. ಸೊ ಕ್ಯಾಲ್ಕುಲೇಷನ್ಸ್ ಏನಿದೆ, ಸೊ ಅದನ್ನು ಮಾಡೋಕ್ಕೆ ಇದು ಒಳ್ಳೆ ಏಡ್. ಸೊ ಹಾಗಾಗಿ ಇದನ್ನು ಕಂಡುಹಿಡಿದ್ರು. ದ ವರ್ಸಾಟಿಲಿಟಿ ಆಫ್ ಪ್ರೆಸೆಂಟ್ ಡೇ ಕಂಪ್ಯೂಟರ್ಸ್ ಆರ್ ಗಿವಿಂಗ್ ರೈಸ್ ಟು ದ ಮಾಡ್ರನ್ ಸೊಸೈಟಿ ಇನ್ ದ ಫೀಲ್ಡ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ. ಸೊ ಇವತ್ತಿನ ಕಂಪ್ಯೂಟ್ರಲ್ಲಿ ಏನೆಲ್ಲ ಮಾಡ್ಬೋದು, ಆ ಬಹುಮುಖತೆ ಏನಿದೆ, ಸೊ ಅದು ಇವತ್ತಿನ ಆಧುನಿಕ ಸಮಾಜಕ್ಕೆ, ಅದರ ಒಂದು ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ನಾಂದಿನ ಹಾಡ್ತಾ ಇದೆ. ಕಂಪ್ಯೂಟರ್ಸ್ ಆರ್ ಚೇಂಜಿಂಗ್ ದ ವೆರಿ ಬೀಯಿಂಗ್. ಸೊ ಕಂಪ್ಯೂಟರ್ಗಳು ಈ ಮೊದಲು ಏನಿತ್ತು ಆ ಕ್ಷೇತ್ರಗಳಲ್ಲಿ ಅದನ್ನೇ ಚೇಂಜ್ ಮಾಡ್ತಾಯಿವೆ. ಯಾವ್ಯಾವ ಏರಿಯಾದಲ್ಲಿ ಅಂದರೆ ಏರಿಯಾ ಆಫ್ ಕಮ್ಯುನಿಕೇಷನ್. ಸೊ ನಿಮಗೆ ಗೊತ್ತಿದೆ ಕಮ್ಯುನಿಕೇಷನ್ ಅಂದರೆ ಇದು ಸಂಪರ್ಕಗಳು. ಸೊ ಯಾವ ಥರ, ಇಫ್ ಸಮಥಿಂಗ್ ಲೈಕ್ ಟೆಲಿಕಮ್ಯುನಿಕೇಷನ್, ಈ ಟೆಲಿಫೋನ್, ಸೊ ಅವೆಲ್ಲ ಕಮ್ಯುನಿಕೇಷನ್ಸೇ. ಸೊ ಅದರಲ್ಲಿ ಐ ಥಿಂಕ್ ನಿಮ್ಗೆ ಗೊತ್ತಿದೆ ಅದು ಕಮ್ಯುನಿಕೇಷನಲ್ಲಿ ಎಷ್ಟು ಯೂಸ್ ಮಾಡ್ತಾಯಿದೆ ಅಂತ. ಯಾವುದನ್ನು BSNL ಆಫೀಸು ಎಲ್ಲನ ಹೋಗಿ ನೋಡಿ. ಸೊ ಅದ್ರ ಬ್ಯಾಕ್ ಎಂಡ್ ಸರ್ವರ್ಗಳು ಅಲ್ಲೆಲ್ಲ ಹೋಗಿ ನೋಡಿ ಗೊತ್ತಾಗುತ್ತೆ. ಟ್ರಾನ್ಸ್ಪೋರ್ಟ್, ಸೊ ಟ್ರಾನ್ಸ್ಪೋರ್ಟ್ ಫಾರ್ ಎಕ್ಸಾಂಪಲ್ GPS ಹಾಕಿರ್ತಾರೆ ಪ್ರತಿಯೊಂದರಲ್ಲೂ. ಸೊ ಯಾವ್ಯಾವ ಸ್ಟೇಷನ್ ಬಂತು ಅಂತೆಲ್ಲ ತೋರಿಸುತ್ತೆ. ಆ್ಯಂಡ್ ಸೊ ಆನ್. ಟ್ರಾಫಿಕಿಂಗ್, ಸೊ ಈವನ್ ಎಲ್ಲಿ ಟ್ರಾಫಿಕ್ ಲೈಟ್ ಆನ್ ಆಗಬೇಕು, ಎಷ್ಟೊತ್ತಿಗೆ ಆನ್ ಆಗಬೇಕು, ಅಲ್ಲಿ ಹೇಗಿದೆ, ಸೊ ಅದನ್ನು ಹೇಗೆ ರೂಟ್ ಮಾಡಬೇಕು, ಸೊ ಕಂಪ್ಲೀಟ್ ಡೀಟೇಲ್ಸಲ್ಲಿರುತ್ತೆ. ಇಂಡಸ್ಟ್ರಿಗಳಲ್ಲಿ, ಗೌರ್ಮೆಂಟಲ್ಲಂತೂ ಈ ನಡುವೆ ಈ ಸೇವಾ, ಈ ಪಾಲಿಸಿಗಳು ಏನೇನು ತುಂಬಾ ಬರ್ತಾಯಿದೆ. ಎಜುಕೇಷನ್, ನೀವು ಇವಾಗ ಆನ್ಲೈನಲ್ಲಿ ಓದ್ತಿರ್ತೀರ. ಮೆಡಿಸಿನ್, ಸೈಂಟಿಫಿಕ್ ರಿಸರ್ಚ್ ಬೇಕಲ್ಲ. ಲಾ ಈವನ್ ಕೇಸ್ ಡೀಟೇಲ್ಸ್ ಸಹ, ಕೋರ್ಟಿನ ಕೇಸ್ ಡೀಟೇಲ್ಸ್ ಸಹ ಸಿಗ್ತದೆ. ಸೋಷಿಯಲ್ ಸರ್ವೀಸ್, ಮ್ಯೂಸಿಕ್ ನೀವೆಲ್ಲ ಯೂಸ್ ಮಾಡ್ತಿರ್ತೀರ. ಮೂವೀಸ್, ಪೇಂಟಿಂಗ್ಸ್, ಸೊ ಫೋಟೋಶಾಪ್ ಅದು ಇದು ಯೂಸ್ ಮಾಡ್ತಲೇ ಇರ್ತೀರ. ಗೇಮಿಂಗ್, ಸಿಕ್ಕಾಪಟ್ಟೆ ಗೇಮ್ಗಳು. ಆರ್ ಎನಿ ಫೀಲ್ಡ್ ವಿಚ್ ಇನ್ವಾಲ್ವ್ಸ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್. ಸೊ ಇವೆರಡು ನಿಮ್ಗೆ ಇಂಪಾರ್ಟೆಂಟು. ಸೊ ಎಲ್ಲಿ ಡೇಟಾ ಇದೆಯೋ, ಎಲ್ಲಿ ಇನ್ಫಾರ್ಮೇಷನ್ ಇದೆಯೋ, ಸೊ ಅದನ್ನು ನಿಮಗೆ ಪ್ರೋಸೆಸ್ ಮಾಡೋಕ್ಕೆ ಇದು ಬೇಕು. ಸೊ ಇನ್ಫಾರ್ಮೇಷನ್ನ ನೋಡ್ಕೋತೀವಿ, ಡೇಟಾ ಇದ್ದರೆ ಪ್ರೋಸೆಸ್ ಮಾಡಿ ಔಟ್ಪುಟ್ ತೊಗೋತೀವಿ. ಸೊ ದಟ್ ಈಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. Computers are becoming the bondage of reality in meeting the desires of communication and exploration of information. ಸೊ ಮಾಹಿತಿಯ ಸಂವಹನ ಅಂದರೆ ಕಮ್ಯುನಿಕೇಷನ್. ಸೊ ಅದು ಮತ್ತು ಪರಿಶೋಧನೆ. ಸೊ ನಾವು ವಾಟ್ ಎವರ್ ದ ಎಕ್ಸ್ಪ್ಲೋರೇಷನ್ ದಟ್ ವಿ ಡು. ಸೊ ಅದನ್ನು ಮಾಡೋದ್ರಲ್ಲಿ ಕಂಪ್ಯೂಟರ್ಗಳು ವಾಸ್ತವಿಕತೆಗೆ ಒಂದು ಬಂಧ ಆಗ್ತಿದೆ. ಸೊ ಹೇಗೆ, ಹೌ ದಟ್ ಕಮ್ಯುನಿಕೇಷನ್ಸ್ ವಾಸ್ತವಿಕತೆಗೆ ಹೇಗೆ ಬಂಧ ಆಗ್ತಿದೆ ಅಂದರೆ, the distance of the world is sinking with the utilization of the computers. ಸೊ ನಾವು ಪ್ರಪಂಚ ಎಷ್ಟೋ ದೊಡ್ಡದಾಗಿದ್ರೂ ಅದು ಇಲ್ಲ ಅನ್ನೋ ಒಂದು ಭಾವನೆ ಕೊಡ್ತೀವಿ. ಏನು? ಇಮೇಲ್ ಫಾರ್ ಎಕ್ಸಾಂಪಲ್. ಎಲ್ಲೋ ಕೂತಿರ್ತಾರೆ, ಯಾವುದೋ ಪ್ರಪಂಚದ ಮೂಲೆಯಿಂದ ನಿಮ್ಗೊಂದು ಇಮೇಲ್ ಬರುತ್ತೆ. ನೀವು ಅವ್ರ ಜೊತೆ ಚಾಟ್ ಮಾಡ್ಬೋದು, ಆನ್ಲೈನ್ ಬ್ಯಾಂಕಿಂಗ್ ಮಾಡ್ಬೋದು. ಸೊ ನೀವೆಲ್ಲ ಬೇರೆ ದೇಶಕ್ಕೆ ಹೋಗಿದ್ರೂ ನಮ್ಮ ದೇಶದಲ್ಲಿ ಇಟ್ಟಿರೋ ದುಡ್ಡು ಅಲ್ಲಿ ತೊಗೋಬೋದು, ಅಲ್ಲಿ ಇಟ್ಟಿರೋದು ಇಲ್ಲಿ ತೊಗೋಬೋದು. ಟಿಕೆಟ್ಸ್, ಏರ್ ಟಿಕೆಟ್ಸು, ಬಸ್ ಟಿಕೆಟ್ಸು, ಟ್ರೈನ್ ಟಿಕೆಟ್ಸು ಎಲ್ಲ ಬುಕ್ ಮಾಡಿರ್ತೀರ ನೀವೇ. ಸೊ ಆಡಿಯೋ, ವಿಡಿಯೋ, ಲಾಟ್ಸ್ ಆಫ್ ಥಿಂಗ್ಸ್. ಸೊ ಈ ರೀತಿಯ ಕಮ್ಯುನಿಕೇಷನ್ ಏನಿದೆ, ಆಮೇಲೆ ಎಕ್ಸ್ಪ್ಲೋರೇಷನ್ ಆಫ್ ಇನ್ಫಾರ್ಮೇಷನ್, ಅದಕ್ಕೆ ಅದರ ರಿಯಾಲಿಟಿಗೆ ಈ ಕಂಪ್ಯೂಟರ್ಸು ಒಂದು ಬಂಧ ಆಗಿದೆ. ಕಂಪ್ಯೂಟರ್ ಲಿಟ್ರೇಟ್ಸ್ ಆರ್ ವೆಲ್ ಪ್ಲೇಸ್ಡ್ ಇನ್ ದ ಮಾಡರ್ನ್ ಸೊಸೈಟಿ ಇನ್ ದ ಫೀಲ್ಡ್ ಆಫ್ ಕ್ಯಾರಿಯರ್ ಅಪಾರ್ಚುನಿಟೀಸ್ ಆ್ಯಂಡ್ ವರ್ಕ್ ಫೋರ್ಸ್. ಸೊ ಕಂಪ್ಯೂಟರ್ ಜ್ಞಾನ ಹೇಗಿರುತ್ತೋ ಅವರು ಈ ಆಧುನಿಕ ಸಮಾಜದಲ್ಲಿ ಒಂದು ಒಳ್ಳೆಯ ವೃತ್ತಿ ತಗೊಳ್ಳೋಂಥ ಅವಕಾಶಗಳು ಜಾಸ್ತಿ ಇದೆ. ಸೊ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿ ಸಹ ಅವರಿದ್ದಾರೆ. ದ ಪ್ರೊಫೆಷನಲ್ಸ್ ಕ್ಯಾನ್ ಅಟೈನ್ ಗ್ರೇಟರ್ ಅಪಾರ್ಚುನಿಟಿ ವಿತ್ ದ ಹೆಲ್ಪ್ ಆಫ್ ಕಂಪ್ಯೂಟರ್ಸ್. ಸೊ ಈ ಪ್ರೊಫೆಷನಲ್ಸ್ ಏನಿರ್ತಾರೆ, ಫಾರ್ ಎಕ್ಸಾಂಪಲ್ ಇವಾಗ ಚಾರ್ಟೆಡ್ ಅಕೌಂಟೆಂಟ್ಸ್, ಲಾಯರ್ಸ್, ಅವರುಗಳು ಸಹ, ಈ ಡಾಕ್ಟರ್ಸ್, ಅವ್ರುಗಳು ಸಹ ಹೆಚ್ಚಿನ ಅವಕಾಶನ, ಅವ್ರಿಗೆ ಈ ಕಂಪ್ಯೂಟರ್ ಜ್ಞಾನ ಇದ್ದರೆ ಅವ್ರು ಇನ್ನೂ ಹೆಚ್ಚಿನ ಅವಕಾಶನ ಪಡಿಬಹುದು. ದ ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್ಸ್. ಸೊ ಈ ಕಂಪ್ಯೂಟರ್ಗಳ ಉಪಯುಕ್ತತೆ ಏನಿದೆ ಈಸ್ ವೈಡ್. ಸೊ ವಿಶಾಲವಾದ ಕ್ಷೇತ್ರಗಳಲ್ಲಿ, ಬೇರೆ ಕ್ಷೇತ್ರಗಳಲ್ಲಿ ಇದರ ಉಪಯುಕ್ತತೆ ಇದೆ. ಆ್ಯಂಡ್ ಎಕ್ಸ್ಪ್ಯಾಂಡಬಲ್. ಸೊ ಅದನ್ನು ಆರಾಮಾಗಿ ನಾವು ವಿಸ್ತರಿಸ್ಬಹುದು. ಸೊ ನಾವು ಒಬ್ರಿಗೇನೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ 10 ಜನಕ್ಕೆ ಮಾಡ್ಬೋದು,
ಮಾಡ್ಬೋದು, 10 ಜನಕ್ಕೆ ಏನೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ 100 ಜನಕ್ಕೆ ಮಾಡ್ಬೋದು, ಆ ರೀತಿ. ಸೊ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು ವಿಥೌಟ್ ಲಿಮಿಟೇಷನ್ ಆಫ್ ಟೈಮ್ ಆ್ಯಂಡ್ ಪ್ಲೇಸ್. ಸೊ ಇದರಲ್ಲಿ ಲಿಮಿಟೇಷನ್ ಸಹ ಇಲ್ಲ, ಟೈಮ್ ಅಥವಾ ಪ್ಲೇಸ್, ಸೊ ಇಷ್ಟು ಜಾಗ ಬೇಕು ಆ ಥರನೂ ಇಲ್ಲ. ಸೊ ಇವಾಗ ಏನೇನೋ ಕಾನ್ಸೆಪ್ಟ್ಸ್ ಇದೆ, ಕ್ಲೌಡ್ ಕಂಪ್ಯೂಟರ್ಸ್ ಅಂತೆಲ್ಲ. ಸೊ ಬೇರೆ ಎಲ್ಲೋ ಕಂಪ್ಯೂಟರ್ ಇರುತ್ತೆ, ನೀವು ಅದನ್ನು ಇಲ್ಲಿಂದ ಯೂಸ್ ಮಾಡ್ತಿರ್ಬೋದು. ಸೊ ನೀವು ಪರ್ ಮಂತ್ ಇಷ್ಟು ಅಂತ ದುಡ್ಡು ಕೊಟ್ಟರೆ ಆಯಿತು, ಯಾವುದೇ ಸಾಫ್ಟ್ವೇರ್ನ ಕೊಂಡ್ಕೊಳ್ಳೋದು ಸಹ ಇಲ್ಲ. ಸೊ ಅದರಲ್ಲೇ ಇರುತ್ತೆ ಎಲ್ಲ, ಆ್ಯಂಡ್ ಸೊ ಆನ್. ದಿಸ್ ಚಾಪ್ಟರ್ ವಿಲ್ ಎಕ್ಸ್ಪ್ಲೈನ್ ದ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್, personalities who have involved in the field of computer along with the functional units of the computer system. ಸೊ ಈ ಚಾಪ್ಟ್ರಲ್ಲಿ ಏನು ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್, ಹೇಗೆ ಕಂಪ್ಯೂಟರು ಹೇಗೆ ಸ್ಟಾರ್ಟ್ ಆಗಿ ಯಾವ ಸ್ಥಿತಿಗೆ ಬಂದಿದೆ, ಅದರ ಕಂಪ್ಲೀಟ್ ವಿಕಸನ ವ್ಯವಸ್ಥೆನ ತೋರಿಸ್ತೀವಿ. ಪರ್ಸನಾಲಿಟೀಸ್ ಹೂ ಇನ್ವಾಲ್ವ್ಡ್ ಇನ್ ದ ಫೀಲ್ಡ್ ಆಫ್ ಕಂಪ್ಯೂಟರ್. ಸೊ ಇದನ್ನು ಕಂಪ್ಯೂಟರ್ನ ಮಾಡೋಕ್ಕೆ ಯಾವ್ಯಾವ ಜನ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ತೊಡಗಿಸ್ಕೊಂಡಿದ್ರು ತಮ್ಮನ್ನೇ, ಅದನ್ನು ಈ ಚಾಪ್ಟ್ರಲ್ಲಿ ಹೇಳುತ್ತೆ. ಅಲಾಂಗ್ ವಿತ್ ಜೊತೆಗೆ ಫಂಕ್ಷನಲ್ ಯೂನಿಟ್ಸ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. ಸೊ ಕಂಪ್ಯೂಟರ್ ಸಿಸ್ಟಮಲ್ಲಿ ಯಾವ್ಯಾವುದು ಒಂದು ಘಟಕಗಳಿದೆ, ಇಂಡಿಪೆಂಡೆಂಟ್ ಆ್ಯಕ್ಷನಬಲ್ ಇಂಡಿಪೆಂಡೆಂಟ್ ಎಂಟಿಟೀಸ್ ಏನಿದೆ ಅದನ್ನು ಸಹ ಈ ಚಾಪ್ಟರ್ ತಿಳಿಸ್ಕೊಡುತ್ತೆ. ಸೊ ಲೆಟ್ಸ್ ಲುಕ್ ಅಟ್ ದ ಡೆಫಿನೇಷನ್ ಆಫ್ ಕಂಪ್ಯೂಟರ್ ಆಸ್ ಗಿವನ್ ಇನ್ ದಿಸ್ ಬುಕ್. ಸೊ ಹೇಗೆ ಡಿಫೈನ್ ಮಾಡಿದ್ದಾರೆ ಅಂದರೆ, ಇವ್ರ ಪ್ರಕಾರ ಕಂಪ್ಯೂಟರ್ ಈಸ್ ಅನ್ ಆಟೋಮ್ಯಾಟಿಕ್ ಎಲೆಕ್ಟ್ರಾನಿಕ್ ಮಿಷಿನ್. ಸೊ ಇವರ ಪ್ರಕಾರ ಕಂಪ್ಯೂಟರ್ ಅನ್ನೋದು ಆಟೋಮ್ಯಾಟಿಕ್, ಸ್ವಯಂಚಾಲಿತ, ಅದರಷ್ಟೇ ಚಲನೆ ಆಗ್ತಕ್ಕಂತಹ ಎಲೆಕ್ಟ್ರಾನಿಕ್ ಯಂತ್ರವಾಗಿದ್ದು, ದಟ್ ಕ್ಯಾನ್ ಸ್ಟೋರ್, ರೀಕಾಲ್ ಆ್ಯಂಡ್ ಪ್ರೋಸೆಸ್ ಡೇಟಾ. ಸೊ ಇದು 3 ಇಂಪಾರ್ಟೆಂಟ್ ಆ್ಯಕ್ಷನ್ ಇದು ಮಾಡೋದು. ಏನು ಮಾಡುತ್ತೆ? ಸೊ ಡೇಟಾ ಕೊಟ್ಟರೆ ನಾವು ಅದನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ, ಅದನ್ನು ರೀಕಾಲ್ ಮಾಡುತ್ತೆ. ಸೊ ಅಂದರೆ ಅದು ಸ್ಟೋರ್ ಡೇಟಾನ ರೀಕಾಲ್ ಮಾಡಿ ಅದನ್ನು ಓದ್ಕೊಳ್ಳುತ್ತೆ ಹಿಂಗೆ ಬೇಕು ಹಾಗೆ. ಅಂಡ್ ಪ್ರೋಸೆಸ್ ದ ಡೇಟಾ, ಆ ಸ್ಟೋರ್ ಡೇಟಾನ ರೀಕಾಲ್ ಮಾಡುತ್ತೆ, ರೀಕಾಲ್ ಡೇಟಾನ ಪ್ರೋಸೆಸ್ ಮಾಡುತ್ತೆ. ಸೊ ದೀಸ್ 3 ಸ್ಟೆಪ್ಸ್ ಇಟ್ ವಿಲ್ ಡೂ ಆಟೋಮೆಟಿಕಲಿ ಆಸ್ ಅನ್ ಎಲೆಕ್ಟ್ರಾನಿಕ್ ಮೆಷಿನ್. ಸೊ ಇದನ್ನು ಹೀಗೆ ಬರೀರಿ, ಬಿಕಾಸ್ ದಿಸ್ ಇಸ್ ದ ಡೆಫಿನೇಷನ್, ವಿ ಕೆನಾಟ್ ಚೇಂಜ್ ಇಟ್. ಕಂಪ್ಯೂಟರ್ಸ್ ಆರ್ ಎಲೆಕ್ಟ್ರಾನಿಕ್ ಮೆಷಿನ್ಸ್ ದಟ್ ಪರ್ಫಾರ್ಮ್ ಟಾಸ್ಕ್ಸ್. ಸೊ ಅದು ಕೆಲವು ಕೆಲಸಗಳನ್ನ ಮಾಡುತ್ತವೆ. ಆರ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್. ಸೊ ತುಂಬ ಕಾಂಪ್ಲೆಕ್ಸ್ ಆಗಿರೋ ಕ್ಯಾಲ್ಕುಲೇಷನ್ಸ್ ಏನಾಗಿದ್ದರೆ ಅದನ್ನು ಮಾಡುತ್ತೆ ಅಕಾರ್ಡಿಂಗ್ ಟು ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ವಿಚ್ ಇಸ್ ಕಾಲ್ಡ್ ಅಸ್ ಪ್ರೋಗ್ರಾಮ್ಸ್. ಸೊ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ವಿಚ್ ವಿ ಕಾಲ್ ಅಸ್ ಪ್ರೋಗ್ರಾಮ್ಸ್, ಅದು ಆ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಇರ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಇರ್ಬೋದು, ಅದನ್ನು ಮಾಡುತ್ತೆ. ಸೊ ಜಸ್ಟ್ make use of this definition and repeat it yourself to make sure that you know the definition this way. So ಇದೇ ಥರ ತಿಳ್ಕೊಂಡಿರೋದು ಒಳ್ಳೆಯದು. ವಾಟ್ ಕ್ಯಾನ್ ಯು ಡೂ ವಿತ್ ಕಂಪ್ಯೂಟರ್ಸ್? ಕಂಪ್ಯೂಟ್ರಿಂದ ನೀವೇನೇನು ಮಾಡ್ಬೋದು? ಇನ್ ದ ವರ್ಕ್ ಪ್ಲೇಸ್, ಅವ್ರ ಕೆಲಸದ ಜಾಗಗಳಲ್ಲಿ, ಮೆನಿ ಪೀಪಲ್ ಯೂಸ್ ಕಂಪ್ಯೂಟರ್ಸ್ ಟು ಕೀಪ್ ರೆಕಾರ್ಡ್ಸ್. ಸೊ ಆ ದಾಖಲೆಗಳನ್ನ ಇಟ್ಕೊಳ್ಳೋಕ್ಕೆ ಅದನ್ನು ಯೂಸ್ ಮಾಡ್ತಾರಂತೆ. ಅನಲೈಸ್ ಡೇಟಾ. ಸೊ ಅವ್ರ ಹತ್ರ ಏನು ಡೇಟಾ ಇರುತ್ತೆ ಅದನ್ನು ಅನಲೈಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಡೂ ರಿಸರ್ಚ್. ಸೊ ಆ ಡೇಟಾದಿಂದ ರಿಸರ್ಚ್ ಮಾಡ್ತಾರೆ. ಆ್ಯಂಡ್ ಮ್ಯಾನೇಜ್ ಪ್ರಾಜೆಕ್ಟ್ಸ್. ಸೊ ಎಷ್ಟೊಂದು ಪ್ರಾಜೆಕ್ಟ್ಸ್ಗಳನ್ನ ಸಹ ಅವರು ಮ್ಯಾನೇಜ್ ಮಾಡ್ತಾರೆ, ಅದಕ್ಕೆ ಕಂಪ್ಯೂಟರ್ಗಳನ್ನ ಯೂಸ್ ಮಾಡ್ತಾರೆ. ಅಟ್ ಹೋಮ್ ಯು ಕ್ಯಾನ್ ಯೂಸ್ ಕಂಪ್ಯೂಟರ್ಸ್ ಟು ಫೈಂಡ್ ಇನ್ಫಾರ್ಮೇಷನ್. ಸೊ ಮನೆಗಳಲ್ಲಿ ನೀವೇನಕ್ಕೆ ಯೂಸ್ ಮಾಡ್ಬೋದು? ಟು ಫೈಂಡ್ ಇನ್ಫಾರ್ಮೇಷನ್. ಸೊ ಏನಾದ್ರು ಗೊತ್ತಿಲ್ಲ ನಮಗೆ ಅಂತ ಇಟ್ಕೊಳ್ಳೋಣ, ಸೊ ತಕ್ಷಣ ಗೂಗಲ್ ಮಾಡ್ತೀವಿ, ಸಿಗುತ್ತೆ. ಸ್ಟೋರ್ ಪಿಕ್ಚರ್ಸ್. ಸೊ ಫೋಟೋ ತೆಕ್ಕೊಂಬಂದಿರ್ತೀರ, ಪಿಕ್ಚರ್ನ ಸ್ಟೋರ್ ಮಾಡ್ತೀರಾ. ಮ್ಯೂಸಿಕ್ನ ಸ್ಟೋರ್ ಮಾಡ್ತೀರಾ. ಟ್ರ್ಯಾಕ್ ಫೈನಾನ್ಸಸ್. ಸೊ ಒಂದು ಎಕ್ಸೆಲ್ ಶೀಟಲ್ಲಿ ನಿಮ್ಮ ಫೈನಾನ್ಸಸ್ ಡೀಟೇಲ್ಸ್ ಎಲ್ಲ ಹಾಕ್ಕೊಂಡಿದ್ರೆ ಸೊ ಟ್ರ್ಯಾಕ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಅದಕ್ಕೆ ಅಂತಲೇ ಸ್ಪೆಷಲ್ ಸಾಫ್ಟ್ವೇರ್ಗಳಿವೆ. ಪ್ಲೇ ಗೇಮ್ಸ್, ಆಟ ಆಡ್ಬೋದು. ಆ್ಯಂಡ್ ಕಮ್ಯುನಿಕೇಟ್ ವಿತ್ ಅದರ್ಸ್. ಸೊ ಚಾಟ್ ಮಾಡ್ಬೋದು. ಆ್ಯಂಡ್ ದೀಸ್ ಆರ್ ಜಸ್ಟ್ ಎ ಫ್ಯೂ ಆಫ್ ದ ಪಾಸಿಬಿಲಿಟೀಸ್. ಸೊ ಇದನ್ನು ಬಿಟ್ಟು ಇನ್ನೂ ಏನೇನು ಮಾಡ್ತಿರ್ಬೋದು ನೀವು, ಬಟ್ ದೀಸ್ ಆರ್ ಸಮ್ ಆಫ್ ದ ಪಾಸಿಬಿಲಿಟೀಸ್ ಫ್ರಮ್ ಆಫೀಸ್ ಸೈಡ್. ಸೊ ಫ್ರಮ್ ಹೋಮ್ ಸೈಡ್. ಆಫೀಸ್ ಸೈಡು ನೀವು ಆಲ್ರೆಡಿ ನೋಡಿದ್ರಿ, ಸೊ ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂತ. ಇದು ಹೋಮ್ ಸೈಡಿಂದ ಇಷ್ಟಕ್ಕೆ ಯೂಸ್ ಮಾಡ್ತಾರೆ. ಈ ಕಂಪ್ಯೂಟರ್ ಈಸ್ ಯೂಸ್ಡ್ ಎಸೆನ್ಷಿಯಲಿ ಆಸ್ ಎ ಡೇಟಾ ಪ್ರೊಸೆಸರ್. ಸೊ ಕಂಪ್ಯೂಟರ್ನ ಮೂಲಭೂತವಾಗಿ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ, ಡೇಟಾ ನಮ್ಮ ಹತ್ರ ಏನಿರುತ್ತೆ ಡೇಟಾನ ಪ್ರೋಸೆಸ್ ಮಾಡೋಕ್ಕೆ ನಾವು ಈ ಕಂಪ್ಯೂಟರ್ನ ಮೂಲಭೂತವಾಗಿ ಯೂಸ್ ಮಾಡ್ತೀವಿ. ಹೌ ಡಸ್ ದ ಕಂಪ್ಯೂಟರ್ ವರ್ಕ್? ಕಂಪ್ಯೂಟರ್ ಹೇಗೆ ಕೆಲಸ ಮಾಡುತ್ತೆ? ಲೆಟ್ಸ್ ಕನ್ಸಿಡರ್ ಯುವರ್ ಮದರ್ ಈಸ್ ಆಸ್ಕಿಂಗ್ ಯು ಟು ಪ್ರಿಪೇರ್ ಟೀ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮಮ್ಮ ಟೀ ಮಾಡು ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು? ಸೊ ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಡ್ಸ್ ಮೇ ಬಿ 3/4 ಕಪ್ ಆಫ್ ವಾಟರ್,
1/2 teaspoon of tea leaves, half teaspoon of sugar and half cup of milk. ಸೊ ಇದು ಬೇಕಾಗಿರುತ್ತೆ. ಸೊ ಇಷ್ಟಿದ್ದರೆ ನಾವು ಟೀನ ಮಾಡೋಕ್ಕೆ ಮುಂದುವರಿಬೋದು. ಸೊ ಇದು ಮೊದಲು ಏನು ಬೇಕಾಗಿರುತ್ತೆ ನಮಗೆ, ಆ್ಯಂಡ್ ದಿಸ್ ಈಸ್ ವಾಟ್ ಈಸ್ ವಿ ಕಾಲ್ ಇಟ್ ಅಸ್ ಡೇಟಾ. ಸೊ ದಿಸ್ ಡೇಟಾ ಈಸ್ ವಾಟ್ ವಿ ನೀಡ್ ಟು ಇನ್ಪುಟ್ ಟು ದ ಕಂಪ್ಯೂಟರ್ ಟು ಮೇಕ್ ಶೂರ್ ದಟ್ ಇಟ್ ಪ್ರೋಸೆಸ್ ಸಮಥಿಂಗ್ ಆ್ಯಂಡ್ ಗಿವ್ಸ್ ಅ ಔಟ್ಪುಟ್. ಸೊ ಟೀ ಮಾಡೋಕ್ಕೆ ಇನ್ಪುಟ್ಸ್ ನೋಡಿದ್ವಿ. ಲೆಟ್ಸ್ ಸಿ, ಯು ಹ್ಯಾವ್ ಟು ಫಾಲೋ ಎ ಸರ್ಟನ್ ಡೆಫಿನೆಟ್ ಸ್ಟೆಪ್ಸ್ ಟು ಪ್ರಿಪೇರ್ ಟೀ. ಸೊ ಟೀ ಇನ್ಪುಟ್ಸ್ ಗೊತ್ತಾಗಿದೆ ನಮಗೆ. ಈಗ ಏನು ಮಾಡಬೇಕು ಅಂದರೆ ನೆಕ್ಸ್ಟು ಪ್ರೊಸೀಜರ್ ಏನಪ್ಪ ಅಂದರೆ, ಬಾಯಿಲ್ ವಾಟರ್ ಆರ್ ಮಿಲ್ಕ್. ಸೊ ವಾಟರ್ ಅಥವಾ ಮಿಲ್ಕ್ ಏನಿದೆ ಅದನ್ನು ಬಾಯ್ಲ್ ಮಾಡಿ, ಆ್ಯಡ್ ಟೀ ಲೀವ್ಸ್. ಸೊ ಟೀ ಲೀವ್ಸ್ನ ಆ್ಯಡ್ ಮಾಡಿ, ಶುಗರ್ ಆ್ಯಂಡ್ ಮಿಲ್ಕ್ ಆ್ಯಡ್ ಮಾಡಿ, ಸೊ ದೆನ್ ಬೇಕಾದ್ರೆ ಫಿಲ್ಟ್ರೇಷನ್ ಅಂತಲೂ ಒಂದು ಪ್ರೊಸೆಸ್ ಹಾಕೊಳ್ಳಿ, ಫಿಲ್ಟರ್ ಮಾಡಿ ಮುಗೀತು. ಸೊ ದಟ್ ಈಸ್ ವಾಟ್ ಸ್ಟೆಪ್ಸ್ ಟು ಪ್ರಿಪೇರ್ ಟೀ. ಸೊ ಇದನ್ನು ನಾವೇನು ಹೇಳ್ತೀವಿ, ಪ್ರೋಸೆಸ್ಸಿಂಗ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ವಾಟ್ ದ ಇನ್ಪುಟ್ given is processed as tea. So the output is, so whatever in the blue is procedure. Finally you have prepared the tea. Tea is the output. So all the 3 steps, please understand. There is a input a tea leaves, adu idu sugar and so on. So adunna process ಮಾಡುತ್ತೆ by boiling water, adding tea leaves, sugar and milk. So and then the tea is ready and tea is called the output. ಸೊ ನಾವು ಇಷ್ಟು ತನಕ ಡಿಸ್ಕಸ್ ಮಾಡಿದ್ದಾರೆ, ಟ್ಯಾಬುಲರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರಿಪರೇಷನ್ ಆಫ್ ಟೀ ಇಸ್ ದ ಟಾಸ್ಕ್ ಟು ಬಿ ಡನ್. ಅದಕ್ಕೆ ಇನ್ಪುಟ್ ಏನು ಆ ಟಾಸ್ಕ್ಗೆ ಅಂತಂದರೆ, 3/4 ಕಪ್ ಆಫ್ ವಾಟರ್, ಹಾಫ್ ಟೀ ಸ್ಪೂನ್ ಆಫ್ ಟೀ ಲೀವ್ಸ್, ಹಾಫ್ ಟೀ ಸ್ಪೂನ್ ಆಫ್ ಶುಗರ್ ಆ್ಯಂಡ್ ಹಾಫ್ ಕಪ್ ಆಫ್ ಮಿಲ್ಕ್. ಸೊ ದಿಸ್ ಈಸ್ ದ ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಡ್ ವಿಚ್ ವಿ ಕಾಲ್ as ಇನ್ಪುಟ್. ಹೌ ಇಟ್ processes? The actual process is boil the water, add tea leaves, sugar and milk. ಓಕೆ, ಸೊ ಇಷ್ಟ ಆಯಿತು. ಇದಾದಮೇಲೆ ಔಟ್ಪುಟ್ ಬರುತ್ತೆ. ಏನು ಔಟ್ಪುಟ್? ಔಟ್ಪುಟಿಂದ ಪ್ರಿಪೇರ್ ಟೀ. ಅದೇನಾಗುತ್ತೋ ಟೀ ಏನು ಬಂದಿರುತ್ತೋ ಅದನ್ನು ತೊಗೊಳ್ಳಿ. ದಟ್ ಈಸ್ ದ ರಿಸಲ್ಟ್. ಸೊ ಇಟ್ ಈಸ್ ಇನ್ ದ ಟ್ಯಾಬುಲರ್ ಫಾರ್ಮ್ಯಾಟ್. ಸೊ ನೆಕ್ಸ್ಟ್ ಟಾಪಿಕ್ ವಿಲ್ ಬಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಪ್ಲೀಸ್ ವೆಯ್ಟ್ ಫಾರ್ ದಟ್. ಇಫ್ ಯು ಹ್ಯಾವ್ ಸಜೆಷನ್ಸ್ ಆನ್ ದ ಫ್ಯೂಚರ್ videos of the same lesson, please comment in the comment section. Thank you very much for watching. Please subscribe.